ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಒಂದು ಮಂಡ್ಯ ಜಿಲ್ಲೆನಲ್ಲಿ ಮತ್ತು ತುಮಕೂರು ಜಿಲ್ಲೆಗೆ ಹೊಂದಾಣಿಕೆ ಆದಂತ ರೀತಿಯಲ್ಲಿ ನಮ್ಮ ತುರುವೇಕೆರೆ ಏನಿದೆ ಈ ಭಾಗಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ರೀತಿಯಲ್ಲಿ ಮೊನ್ನೆ ಒಂದು ಸಭೆ ಮಾಡಿದ್ರೆ ನಮ್ಮ ಸರ್ಕಾರ ಜೊತೆಯಲ್ಲಿ, ರಾಜ್ಯ ಸರ್ಕಾರ ಜೊತೆಯಲ್ಲಿ ನಮ್ಮ ನಾಗಮಂಗಲದ ಬೆಳ್ಳೂರು ಕ್ರಾಸ್ನ ಪಕ್ಕದಲ್ಲಿ ಹಿಂದೆ 1200 ಎಕರೆ ಏನು ಅಕ್ವೈರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ನಾವೇನೋ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ದು, ಆಗ ಸ್ವಲ್ಪ ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ರು ಅಂತೇಳಿ ಅದನ್ನು ಅಲ್ಲಿಗೆ ನಿಲ್ಲಿಸಿದ್ವು. ಇವತ್ತು ಕೇಂದ್ರ ಸರ್ಕಾರದಿಂದ ಸುಮಾರು 20,000 ಮಕ್ಕಳಿಗೆ ಉದ್ಯೋಗವನ್ನು ದೊರಕಿಸ್ತಕ್ಕಂಥ ಒಂದು ಅವಕಾಶ ನನ್ನ ಇಲಾಖೆಯಲ್ಲಿ ಏನೊಂದು ಇತ್ತೀಚೆಗೆ ನಾನು ತೀರ್ಮಾನ ತೆಗೆದುಕೊಂಡಿದ್ದೇನೆ. ಆ ಭಾಗದಲ್ಲಿ ಒಂದು ARI ಅಂತಕ್ಕಂಥ ಸಂಸ್ಥೆಯಿಂದ ಒಂದು ಕಾರ್ಖಾನೆ ಪ್ರಾರಂಭ ಆದರೆ ಸುಮಾರು ಹಲವಾರು ರೀತಿಯಲ್ಲಿ ಒಂದು 500-600 ಎಕರೆನಲ್ಲಿ ಹಲವಾರು ಕಾರ್ಖಾನೆಗಳು ಬಂದರೆ ನಮ್ಮ ITI ಮಾಡಿರೋ ಹುಡುಗರು, ಡಿಪ್ಲೊಮಾ ಮಾಡಿರೋರು, ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ನಿಮ್ಮ ಮನೆ ಮುಂದೆನೆ ಕೆಲಸ ಕೊಡ್ಲಿಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾನು ಬೆಳ್ಳೂರು ಕ್ರಾಸ್, ನಾಗಮಂಗಲ ಮತ್ತು ತುರುವೇಕೆರೆ ಮಧ್ಯದಲ್ಲಿ ಒಂದು ಕಾರ್ಖಾನೆ ತರಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಸರ್ಕಾರದ ಮುಂದೆ ಏನ್ ಮಾಡಿದ್ದೇನೆ. ಸರ್ಕಾರದಿಂದ ಇನ್ನೂ ನನಗೆ ಸ್ವಲ್ಪ ಸಕಾರಾತ್ಮಕವಾಗಿ ಬಂದಿಲ್ಲ. ಆದರೆ ಒಂದು ನಮ್ಮ ರೈತ ಬಂಧುಗಳಿಗೆ ಹೇಳ್ತಕ್ಕಂಥದ್ದು, ನಾನು ಎಂದೂ ಸಹ ತೆಂಗಿನ ಫಲ ಕೊಡ್ತಕ್ಕಂಥ ಒಂದು ಹೊಲ ಇರಬಹುದು, ಗದ್ದೆ ಇರಬಹುದು, ನೀರಾವರಿ ಸೌಲಭ್ಯಗಳಿರೋದು, ಆ ಭೂಮಿಗಳಲ್ಲಿ ರೈತರ ಭೂಮಿನ ತಗೊಂಡು ಕಾರ್ಖಾನೆ ಮಾಡಬೇಕು ಅಂತ ಹೇಳೋವಲ್ಲ. ನಾನು ಯಾವ ಒಂದು ಮಳೆ ನಂಬಿಕೊಂಡು ಮಳೆಯಿಂದ ನಿಮಗೆ ಯಾವುದೇ ರೀತಿ ಅನುಕೂಲಗಳಾಗಿದೆ, ಯಾವ ಒಂದು ಬರಡು ಭೂಮಿ ಇರುತ್ತೆ ಅಂತ ಜಾಗದಲ್ಲಿ ಕಾರ್ಖಾನೆಗಳಂತಂದ್ರೆ ನಮ್ಮ ಯುವಕರಿಗೆ ಇವತ್ತು ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಾನು ಏನು ಕೆಲವು ತೀರ್ಮಾನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನನಗಿರ್ತಕ್ಕಂಥದ್ದು ನಮ್ಮ ಯುವಕರು ಇವತ್ತು ಪ್ರತಿನಿತ್ಯ ನನ್ನ ಮನೆಗೆ ಬರ್ತಕ್ಕಂಥವ್ರು ಇರ್ತಾರೆ. BE ಕಂಪ್ಯೂಟರ್ ಸೈನ್ಸ್ ಮಾಡಿರ್ತಾರೆ, MBA ಮಾಡಿರ್ತಾರೆ, ಎಲೆಕ್ಟ್ರಾನಿಕ್ಸ್ ಮಾಡಿರ್ತಾರೆ, ಮೆಕ್ಯಾನಿಕಲ್ ಇಂಜಿನಿಯರ್ಸು, ಈ ತರದವರು ಪ್ರತಿನಿತ್ಯ ನನ್ನ ಮುಂದೆ ಬರ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಾನು ಹಳ್ಳಿಗೆ ಬಂದಾಗಲೂ ಹಲವಾರು ಕುಟುಂಬದ ನಮ್ಮ ಸಹೋದರಿಯರಿರ್ಬೋದು, ನಿಮ್ಮ ಹೆಣ್ಣು ಮಕ್ಕಳು ಮತ್ತು ನಮ್ಮ ಯುವಕರು ಉದ್ಯೋಗದ್ದೇ ಒಂದು ದೊಡ್ಡ ಚಿಂತೆ.